ಕಲಬುರಗಿಯಲ್ಲಿ 37ನೇ ರಸ್ತೆ ಸುರಕ್ಷತಾ ಮಾಸಾಚರಣೆಗೆ ಚಾಲನೆ ನೀಡಲಾಗಿದೆ. ರಸ್ತೆ ಅಪಘಾತದ ಗಾಯಾಳುಗಳಿಗೆ ತಪ್ಪದೇ ನೆರವಾಗಿ ಎಂದು ಸಾರಿಗೆ ಇಲಾಖೆ ಮನವಿ ಮಾಡಿದೆ. ವಿಶೇಷವೆಂದರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸುವವರು ತಮ್ಮ ವೈಯಕ್ತಿಕ ವಿವರಗಳನ್ನು ಆಸ್ಪತ್ರೆ ಅಥವಾ ಪೊಲೀಸ್ ಠಾಣೆಗೆ ನೀಡುವ ಅಗತ್ಯವಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಎಂಬ ಜಾಗೃತಿ ಸಂದೇಶದೊಂದಿಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಆನಂದ್ ಪಾಟೀಲ್ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ಮೋಟಾರ್ ಚಾಲನಾ ತರಬೇತಿ ಶಾಲೆ, ಶೇಖ್ ಅಹಮದ್ ಕಮಲ್ ಚಾಲನಾ ತರಬೇತಿ ಶಾಲಾ ಜಿಲ್ಲಾ ಅಧ್ಯಕ್ಷರು, ಪ್ರಭು ಡಿಟಿ, ಟ್ರಾಫಿಕ್ ಎಸಿಪಿ ಕಲಬುರಗಿ ಮತ್ತು ಸಂಘದ ಮಾಲೀಕರು, ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಸುಮಾರು ಆಗಮಿಸಿದ ಹೆಸರಾದಂಥ ಪ್ರೈವೇಟ್ ಸ್ಕೂಲ್ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರಾದ ಆನಂದ್ ಪಾಟೀಲ್ ಹಾಗೂ ಎಲ್ಲ ಪ್ರೈವೇಟ್ ಸ್ಕೂಲ್ ಮಾಲೀಕರ ಜಾಸ್ತಿ ಮಾತಾಡೋಣ ಸರ್, ಭಾಳ ವಿವರವಾಗಿ ಮಾತಾಡೋಣ. ಒಂದು 20 ನಿಮಿಷ ಜೊತೆ ಒಂದು 2 ನಿಮಿಷ ಮುಗಿಸ್ಬೇಕು. ಸೊ ಒಂದು ಅಪಘಾತಗಳ ವಿವರಣೆ ಬಂದು ಆನಂದ್ ಪಾಟೀಲ್ ಅವರು ಹೇಳಿದಾಗ ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಸಹಿತ ಅರೌಂಡ್ 4 ರಿಂದ 5 ಲಕ್ಷ ಅಪಘಾತಗಳಾಗ್ತವೆ. ಅದರಲ್ಲಿ 1,77,000 2024 ಒಂದು ವರದಿ ಪ್ರಕಾರ ಅಷ್ಟೊಂದು ಜನ ಸಾವನ್ನಪ್ಪಿದ್ದಾರೆ. ಸೊ ನಮ್ಮ ಕರ್ನಾಟಕ ಮಟ್ಟಿಗೆ ನೋಡಿದಾಗ ನಾವು ಪ್ರತಿ ವರ್ಷ ಸಹಿತ 40 ರಿಂದ 50 ಅಪಘಾತಗಳಾಗ್ತವೆ. ಅದರಲ್ಲಿ ಲಾಸ್ಟ್ 2024 12,321 ಜನ ಸಾವನ್ನಪ್ಪಿದ್ದಾರೆ. ಸೊ ನಮ್ಮ ಕಲಬುರಗಿ ಸಿಟಿಯನ್ನು ನೋಡಿದಾಗ ಪ್ರತಿ ವರ್ಷವೂ 500 ಜನ ಸಾಯ್ತಾರೆ. ಸೊ ನಾವು ಇದನ್ನು ನೋಡಿದರೆ ಯಾವುದೋ ಸರ್ಕಾರದಿಂದ ಇಷ್ಟೊಂದು ಜನ ಸತ್ತರು ಅಂತ ನಾವು ಕೇಳ್ತೀವಿ, ಅಥವಾ ಯಾರೋ ಸರ್ವಿಸ್ ಅಟ್ಯಾಕಿಂದ ಇಷ್ಟು ಜನ ಸತ್ತರು ನಾವು ಎಷ್ಟು ಅಲರ್ಟ್ ಆಗ್ತದೆ, ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ. ಪ್ರತಿ ವರ್ಷವೂ ಸಹಿತ ನಮ್ಗೆ ಗೊತ್ತಿದ್ದ ಇಷ್ಟೊಂದು ಜನ ಸಾವನ್ನಪ್ತಾರೆ. ಸೊ ಇದಕ್ಕೆ ನಾವು ಇದನ್ನು ಡಿಟೇಲ್ ಆಗಿ ನೋಡಿ ಕಾರಣಗಳನ್ನ ನೋಡಿದಾಗ 4 ಕಾರಣಗಳನ್ನ ನಾವು ಹೇಳ್ಬೋದು. ಮೇನಾಗಿ ಒಂದು, ಡ್ರೈವರ್ ಕಾರಣ ಇರ್ತಾನೆ. ಡ್ರೈವರನ್ನು ನೆಗ್ಲಿಜೆಂಟ್ ಮ್ಯಾಕ್ಸಿಮಮ್ 90% ಆಕ್ಸಿಡೆಂಟ್ ಡ್ರೈವರ್ ನೆಗ್ಲಿಜೆನ್ಸಿಂದಲೇ ಆಗ್ತದೆ. ನಾವೆಲ್ಲ ಹೇಳ್ತೀವಿ ರೋಡ್ ಸರಿ ಇಲ್ಲ, ರೋಡ್ ಸರಿ ಮಾಡಿ ನೀವು ಅದು ಅಂತ ಹೇಳ್ತಾರೆ. ಬಟ್ ಮ್ಯಾಕ್ಸಿಮಮ್ ಒಂದು ಡ್ರೈವರ್ ಇಲ್ಲ, ಅದು ಏನೋ ಓವರ್ ಸ್ಪೀಡಾಗಿ ಓಡಿಸೋದ್ರಿಂದ, ಮತ್ತು ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು, ಇದರಿಂದ ಆಕ್ಸಿಡೆಂಟ್ಸ್ ಕಾರಣ ಆಗುತ್ತೆ. ಇನ್ನೊಂದು ವೆಹಿಕಲ್ ಒಂದು ಕಾರಣ ಆಗ್ತದೆ. ವೆಹಿಕಲ್ ಸಹಿತ ಬ್ರೇಕ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ಏನು ಮೆಕ್ಯಾನಿಕಲ್ ಡಿಫೆಕ್ಟಿಂದ ಆಗಿರ್ಬೋದು, ಅಥವಾ ರೋಡ್ ರೀಸನ್ ಆಗಿರ್ಬೋದು, ಸರಿಯಾದ ಸೈನಿಕ್ ಸಿಗಬೇಕು, ಸೈಂಟಿಫಿಕ್ ರೋಡ್ ಆಕ್ಸಿಜನ್ ಇರ್ಬೋದು, ಅನೇಕ ಕಾರಣಗಳಾಗ್ತವೆ. ಸೊ ಇದನ್ನು ಎಲ್ಲನೂ ಕಡಿಮೆ ಮಾಡಲಿಕ್ಕೆ ವರ್ಲ್ಡ್ ವೈಡ್ ಒಂದು ಅಕ್ಸೆಪ್ಟೆಡ್ ಪೋರಿ ಫಾರ್ಮುಲಾ ಅಂತ ಕರೀತಾರೆ. ಸೊ ಪೋರಿ ಫಾರ್ಮುಲಾ ಅದಕ್ಕೆ ಪೋರಿ ಸೂತ್ರ ಅಂತ ಇರ್ತಾರೆ. ಸೊ ಒಂದು ಎಜುಕೇಷನ್, ಈ ಥರ ಅವೇರ್ನೆಸ್ ಕಾರ್ಯಕ್ರಮ ಮಾಡೋದು, ಅಪಘಾತ ಕಡಿಮೆ ಮಾಡಲಿಕ್ಕೆ ಏನೇನು ನಾವು ಮಾಡಬೇಕು. ಇನ್ನೊಂದು ಎನ್ಫೋರ್ಸ್ಮೆಂಟ್ ಅಂದರೆ ನಾವು ತಪಾಸಣೆ ಮಾಡಬೇಕು. ಬಗ್ಗೆ ತಪಾಸಣೆ ಮಾಡಿ ಯಾವ ವ್ಯಾಲ್ಯೂಷನ್ ಫೈನ್ಗಳನ್ನ ಹಾಕೋದು. ಸೊ ಈಗ ಗೌರ್ಮೆಂಟ್ದೇನು ಉದ್ದೇಶ ಇತ್ತು, ನಾವು ತಪಾಸಣೆ ಮಾಡಿ ದಂಡ ಹಾಕಿ ನಿಮ್ಗೆ ಯಾರು ತೊಂದರೆ ಕೊಡಬೇಕಂತ ಉದ್ದೇಶ ಇರೋದಿಲ್ಲ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಉದ್ದೇಶ ಏನಿರ್ತದೆ, ರೆವ್ಯೂ ಮಾಡಬೇಕಂತಿಲ್ಲ, ಅದು ಕಾನೂನು ಪಾಲನೆ ಮಾಡೋ ಉದ್ದೇಶ ಇರ್ತದೆ. ಇನ್ನೊಂದು ಇಂಜಿನಿಯರಿಂಗ್ ರೋಡ್ಸು ಅದನ್ನೆಲ್ಲ ಸರಿ ಮಾಡೋಂಥದ್ದು, ಅಥವಾ ವೆಹಿಕಲ್ಗಳನ್ನ ಸರಿಯಾದ ವೆಹಿಕಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋಂಥದ್ದು. ಸೊ ನಾನು ಡೈರೆಕ್ಟಾಗಿ ಹೇಳೋದೇನಂದ್ರೆ, ಈ ಉದ್ದೇಶ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ನೀವು ನೆಕ್ಸ್ಟ್ ನಿಮ್ಮ ಹತ್ರ ಯಾರು ಟೆಸ್ಟ್ ಇದು ಬರ್ತಾರ ಅಡ್ಮಿಷನ್ಸಿಗೆ, ಸೊ ಫಸ್ಟಿಗೆ ನೀವು ಏನು ತೋರಿಸ್ತೀರಲ್ಲ, ಫಸ್ಟಿಗೆ ಫಸ್ಟ್ ಡೇ ಬಂದಾಗ ಅವ್ರಿಗೆ ಸೈಲೇರಿಸು ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಿಲ್ಲ. ಇನ್ನು ಏನು ಮಾಡಿ, ಫಸ್ಟ್ 1 ಅವರ್ ಆಕ್ಸಿಡೆಂಟ್ ತೋರಿಸ್ತಾರೆ, ಯಾವ ಥರ ಆಕ್ಸಿಡೆಂಟ್ ಆಗ್ತಾ ಫ್ಯಾಮಿಲಿ ಯಾವ ಥರ ಸಫರ್ ಆಗ್ತದೆ ಅವ್ರಿಗೆ. ಸೊ ಅವ್ರು ಯಾವಾಗ ಒಂದು ಭಯ ಬಂತಂದ್ರೆ ನೆಕ್ಸ್ಟ್ ರೂಲ್ ಫಾಲೋ ಮಾಡಕ್ಕೆ ಹೋಗ್ತಾರೆ. ಕಣ್ಣು ಹೋಗಿದೆ, ಮೂರು ವಾಸನೆ ಬರೋದು, ಯಾವುದು ವಾಸನೆ ಏನು ನ್ಯಾಚುರಲ್ ಇರ್ತದೆ ಅದು ಕಂಡುಕೊಳ್ಳೋದ್ರೋಗಿದೆ. ತಿಂದ್ರೆ ಏನೋ ಗೊತ್ತಾಗುತ್ತಿಲ್ಲ, ಕೈಗೆ ಸೀದಾ ನಾಲಿಗೆ ಹೋಗಿದೆ. ಇನ್ನೇನಿದೆ, ಸೆನ್ಸಾರ್ ಬೋರ್ಡ್ ಇರೋದಿಲ್ಲ. ಆ ಸೆನ್ಸಾರ್ ಬೋರ್ಡನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಈಗ ಹೆಲ್ಮೆಟ್ ಇದೆ. ಇನ್ನೂ ಕೆಲವರಿಗೆ ಹಾಫ್ ಹೆಲ್ಮೆಟ್ ಹಾಕ್ತಾರೆ, ಅದು ಯಾರಿಗೆ? ಪೊಲೀಸರಿಂದ ರಕ್ಷಣೆ ಮಾಡ್ಕೊಳ್ಳಿ. ಫುಲ್ ಹೆಲ್ಮೆಟ್ ಹಾಕೋದ್ರಿಂದ ಈ ಭಾಗ ಇದೆಯಲ್ಲ, ಇದು ಸೆನ್ಸಿಟಿವ್ ಅಂತ ಹಾರ್ಡ್ ಬೋನ್ ಅಲ್ಲ, ಇದು ಸಾಫ್ಟ್ ಬೋನ್ ಇರೋದು. ಇದು ಮೇಲೆ ಇದೆ. ಆ ಫುಲ್ ಹೆಲ್ಮೆಟ್ ಹಾಕಿದ್ರೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ. ಇದ್ರೂ ಕೂಡ ಅದು ಇಲ್ಲಿ ಟಚ್ ಆಗಿ ನಮ್ಮ ಇದಕ್ಕೆ ತೊಂದರೆ ಆಗ್ತದೆ, ಅದು ರಕ್ಷಣೆ ಮಾಡ್ತದೆ. ಹಾಗಾಗಿ ಹಲ್ಲು ಮತ್ತು ಇನ್ನಿತರ ಏನಿದೆ ಈ ಭಾಗ ಶೇಪಲ್ಲಿ ನಾವು ಇದು ಹಾಕ್ಕೊಂಡು ಓಡ್ತಿದ್ವಿ, ಎಲ್ಲ ಬಿದ್ದರೆ ಇಲ್ಲಿಗೆ ಏನಾಯ್ತು ಹೋಯ್ತಾರೆ, ಒಂದು 10 ಹಲ್ಲು ಹೋದ್ವು, ನಾಲಿಗೆ ಕಚ್ಕೊಂಡು ಹೋಯ್ತು, ಇನ್ನೇನಾಯ್ತು. ನಮ್ಮ ಸಿಂಪಲ್ ನೆಗ್ಲಿಜೆನ್ಸ್ ಇದು. ಈ ಆಕ್ಸಿಡೆಂಟಿಗೆ ಯಾರಂತ ಗೊತ್ತಿಲ್ಲ, ಇಲ್ಲಿ ಯಾವುದು ವ್ಯತ್ಯಾಸ ಇಲ್ಲ.
ಯಾವ ಗಾಡಿನ ಕೂತಿರ್ತ ಅವ್ನು ಇಂಜುರಿ ಆಗ್ತದೆ, ಬೇರೆ ಏನೂ ಇಲ್ಲ. ಇಂಥದೇ ಇಂಜುರಿ ಇರ್ತಾರೆ, 2 ದಿವಸದಲ್ಲಿ ಡಿಸ್ಚಾರ್ಜ್ ಅನ್ನೋ ಮಾತೇ ಇಲ್ಲ. ಕನಿಷ್ಠ 10 ದಿವಸ, ಕನಿಷ್ಠ 10. ಡಿಪೆಂಡ್ ಅಪಾನ್ ಡೀಪ್ ಇಂಜುರಿ ಅಂತಂದ್ರೆ ಯಾರು ಇಲ್ಲೇ ಐದು ಹಿಂದೆ ಇದ್ದರೆ ಅವ್ರು ಹೇಳ್ತಾರೆ ಯಶೋಧ ಹಾಸ್ಪಿಟಲ್ ಬಂದು ಬದುಕ್ತಾರೆ, ಸಾಯ್ತಾನೆ ಅಂತಾರೆ. ಯಶೋಧ ಹಾಸ್ಪಿಟಲ್ 60 to 70%.